ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲೋಕ. ಜಸ್ಟ್ ಇವಾಗ ತಾನೇ ಸ್ನಾನ ಆಗಿ ಪೂಜೆ ಆಯಿತು. ಟಿಫನಿಗೆ ರೆಡಿ ಮಾಡಿದ್ದೀನಿ. ಇನ್ನೂ ಟಿಫನ್ ಮಾಡ್ಕೊಂಡಿಲ್ಲ. ತುಮಕೂರನ್ನ ಬಿಟ್ಟು ಹಸ್ಬೆಂಡ್ ಊರಿಗೆ ಬಂದೆ. ಸೊ ಇಷ್ಟು ದಿನ ಅಲ್ಲೇ ಇದ್ದೆ ನಾನು ಮದುವೆ ಆದಮೇಲೆ. ಬಟ್ಟು ಶಾಪ್ ಇಲ್ಲಿರೋದ್ರಿಂದ ನಾನು ಇಲ್ಲಿ ಬರಲೇಬೇಕಾಯಿತು. ಬಟ್ ಅಪ್ಪನ ಬಿಟ್ಟು ಬಂದಿರೋದು ತುಂಬಾ ಬೇಜಾರಾಗ್ತಿದೆ. ನಾನು ಆಲ್ರೆಡಿ ವಿಡಿಯೋ ಮಾಡಿ 2-3 ಡೇಸ್ ಮೇಲೆ ಆಯಿತು. ಏನಕ್ಕೆ ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗೋಯಿತು. ತುಂಬಾ ಸುಸ್ತಾಯಿತು. ಬಟ್ ಇನ್ನೂ ಕೂಡ ತುಂಬ ಇದೆ ರೆಡಿ ಮಾಡ್ಕೊಳ್ಳೋದು. ಜಸ್ಟ್ ಮನೆ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇನ್ನೂ ಕೂಡ ನಾನು ಏನು ಅಷ್ಟು ಕಿಚನಿಗೆ ಏನು ಬೇಕು ಬೇಸಿಕ್ ಅದು ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನೂ ಕೂಡ ಏನು ಜಾಸ್ತಿ ಮಾಡಿಲ್ಲ ರೆಡಿನ. ತುಂಬಾ ಗಲೀಜು ಮಾಡಿದರು. ಇದು ನಮ್ಮದೇ ಓನ್ ಹೌಸು, ರೆಂಟಿಗೆ ಕೊಟ್ಟಿದ್ವಿ. ಅವ್ರು ತುಂಬ ಅಂದರೆ ತುಂಬ ಗಲೀಜು ಮಾಡಿದರು. ಏನೂ ಕ್ಲೀನಾಗಿ ಇಟ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ಇನ್ನೂ ಕೂಡ ರೆಡಿ ಮಾಡೋದಿದೆ. ಸೊ ಅಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದಿದ್ದೆ, ಅಮ್ಮ ಬನ್ನಿ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ. ಏನಕ್ಕೆ ಅಂದರೆ ನಂಗೆ ಆಗ್ತಾನೇ ಇಲ್ಲ. ನೆಲ ಫುಲ್ ಎಲ್ಲ ಗಲೀಜಾಗಿಬಿಟ್ಟಿದೆ. ಅದೆಲ್ಲ ಬ್ರಷ್ ತೊಗೊಂಡೆಲ್ಲ ಉಜ್ಜಿದ್ರೇ ನೀಟಾಗಿ ಕ್ಲೀನ್ ಆಗೋದು. ಇಲ್ಲಾಂದರೆ ನಿಜವಾಗ್ಲೂ ಕ್ಲೀನ್ ಆಗೋಲ್ಲ. ಮನೇಲಿ ಕೂಡ ಇರೋದಕ್ಕಾಗ್ತಿಲ್ಲ ನನಗೆ. ಬಟ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಸ್ಟೇ ಆಗ್ಬೋದು. ಇನ್ನು ಫ್ರಿಡ್ಜು, ವಾಷಿಂಗ್ ಮಿಷಿನ್ ಎಲ್ಲ ಬಂದಿದೆ ಆಲ್ರೆಡಿ. ನಾನು ಮುಂಚೆನೇ ಬುಕ್ ಮಾಡಿದ್ದೆ. ಅಂದರೆ ನಾನು ತುಮಕೂರಲ್ಲೇ ರಿಲಯನ್ಸಲ್ಲೇ ತೊಗೊಂಡಿದ್ದು ನಾನು. ಸೊ ಅಲ್ಲೇ ಬುಕ್ ಮಾಡಿದ್ದೆ ನಾನು ಫಸ್ಟೇ. ಎಲ್ಲ ಬಂದಿದೆ ಇವಾಗ. ಬಟ್ ವಾಷಿಂಗ್ ಮಿಷಿನ್ ಅವ್ರಿಗೆ ಕಾಲ್ ಮಾಡಿದ್ವಿ. ಸರ್ವಿಸ್ ಅವ್ರು ಇನ್ನೂ ಬಂದುಬಿಟ್ಟು ಇನ್ನೂ ಮಾಡಿಕೊಟ್ಟಿಲ್ಲ. ಸೊ ಅವ್ರು ಬಂದಮೇಲೆ ಸ್ವಲ್ಪ ಒಂದೊಂದೊಂದೊಂದೇ ಎಲ್ಲ ಮಾಡ್ಕೋಬೇಕಲ್ಲ. ಬಟ್ ಸ್ವಲ್ಪ ಮನೆ ದೊಡ್ಡದಿದೆ. ನನಗೆ ಪುಟ್ಟದಾಗಿರಬೇಕಿತ್ತು ಮನೆ. ಡಬಲ್ ಬೆಡ್ರೂಮು, ಸ್ವಲ್ಪ ದೊಡ್ಡದಿದೆ. ಮನೆ ಹೇಗಿದೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ. ನೀಟಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿ. ಬಟ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ವಾಲಿಗೆಲ್ಲನೂ ಈ ಥರ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ಬಟ್ ನಂಗೆ ಪ್ಲೇನ್ ವಾಲ್ ಅಂದರೆ ತುಂಬ ಇಷ್ಟ. ಬಟ್ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ಮಾವ ಅವ್ರು ಕಟ್ತಿರೋದಿದು. ಸೊ ನಾವು ತೊಗೊಂಡು ಕಟ್ಟಿದಾಗ ನಮಗೆ ಹೆಂಗೆ ಬೇಕೋ ಹಂಗೆ ಕಟ್ಕೋಬೋದಲ್ಲ. ಇವಾಗ ಸ್ವಲ್ಪ ನಾವು ಬೆಳೀತಾ ಇದ್ದೀವಿ. ಚೂರು ಬೆಳೆಯೋಣ, ಆಮೇಲೆ ಮುಂದೆಲ್ಲ ನೋಡ್ಕೊಳ್ಳೋಣ. ಸೊ ನಂಗೆ ನಿಜವಾಗ್ಲೂ ಅಪ್ಪಾಜಿನ ಬಿಟ್ಟು ಬಂದಿರೋದು ತುಂಬಾ ಬೇಜಾರಾಗ್ತದೆ. 2-3 ಡೇಸಿಂದನೂ ಅಳ್ತಾನೇ ಇದ್ದೆ ಅವ್ರನ್ನ ಬಿಟ್ಟು ಬಂದಿದ್ದು. ಬಟ್ ಎರಡೂ ಕಡೆನೂ ಮ್ಯಾನೇಜ್ ಮಾಡಲೇಬೇಕಲ್ವಾ. ಸೊ ಈಗ ಹಸ್ಬೆಂಡ್ ಶಾಪ್ ಇರೋದ್ರಿಂದ ನಾನು ಇಲ್ಲಿಗೂ ಬರಬೇಕು ಆ್ಯಂಡ್ ಅಲ್ಲಿಗೂ ಹೋಗದೆ ಅಂತೂ ಇರೋಕ್ಕಾಗಲ್ಲ ಅಲ್ವಾ. ಸೊ ಅಪ್ಪಾಜಿ ಅಮ್ಮಂಗೂ ನೋಡಬೇಕು, ಹಸ್ಬೆಂಡ್ನೂ ನೋಡಬೇಕು, ಎರಡೂ ಕಡೆನೂ ಮ್ಯಾನೇಜ್ ಮಾಡಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ಮ್ಯಾನೇಜ್ ಮಾಡ್ಕೋತೀನಿ. ಮತ್ತು ಇನ್ನು ಕಿಚನ್ಗೆ ಸ್ವಲ್ಪ ನಾನು ಎಲ್ಲ ಕಂಟೈನರ್ಗಳು ತೊಗೊಂಡಿದ್ದೀನಿ. ತುಂಬಾ ಕಡಿಮೆ ತೊಗೊಂಡಿದ್ದೀನಿ. ತುಂಬ ಓವರಾಗಿ ಏನೂ ತೊಗೊಳಕ್ಕಾಗಿಲ್ಲ ನಾನು. ಸೊ ಅದನ್ನೆಲ್ಲನೂ ನಾನು ತೋರಿಸ್ತೀನಿ. ಏಕೆ ಅಂದರೆ ಇನ್ನೂ ಸ್ವಲ್ಪ ಬರೋದಿದೆ. ಸೊ ಹಾಗಾಗಿ ತೋರಿಸ್ತೀನಿ ಸ್ವಲ್ಪ ಏನೇನು ತೊಗೊಂಡಿದ್ದೀನಿ ಏನೇನಿಲ್ಲ ಅಂತ. ನಿಜವಾಗ್ಲೂ ಈ 2-3 ಡೇಸಿಂದ ಅಂತೂ ಏನೂ ಸ್ಕಿನ್ ಕೇರ್ ಆಗಲಿ ಏನೂ ಮಾಡಿಲ್ಲ. ಅಷ್ಟು ಬ್ಯುಸಿ. ಈವನ್ ನಾನು ಡಯಟ್ ಕೂಡ ಫಾಲೋ ಮಾಡಿಲ್ಲ. ಎಲ್ಲ ಬ್ರೇಕ್ ಆಗಿಬಿಟ್ಟಿದ್ದೆ. ಸೊ ಎಷ್ಟು kg ವೆಯ್ಟ್ ಆಗಿದ್ದೀನೋ ಗೊತ್ತಿಲ್ಲ ಇವಾಗಂತೂ. ಆಲ್ರೆಡಿ ವೆಯ್ಟ್ ಜಾಸ್ತಿನೇ ಇತ್ತು. ಇವಾಗ ಇನ್ನೂ ಜಾಸ್ತಿ ಆಗಿರ್ಬೋದು. ಆ್ಯಂಡ್ ನೆನ್ನೆ ಎಲ್ಲನೂ ಸ್ವಿಚ್ ಬೋರ್ಡ್ಗಳು ಆ್ಯಂಡ್ ವಾಲು ಎಲ್ಲನೂ ಟ್ಯಾಪ್ಗಳು ಎಲ್ಲ ಹೊಸ್ದಾಗೆ ಚೇಂಜ್ ಮಾಡಿದ್ರು. ಸೊ ಮುಂಚೆ ಇದ್ದವರೆಲ್ಲ ತುಂಬ ಹಾಳು ಮಾಡಿದರು. ಅದಕ್ಕೋಸ್ಕರ ಇನ್ನೂ ಹೊರ್ಗಡೆ ಕೂಡ ಕ್ಲೀನ್ ಮಾಡೋದಿದೆ. ಹೊರ್ಗಡೆ ಅಂತೂ ತುಂಬ ಇದೆ. ಬಟ್ ನನಗಂತೂ ಒಬ್ಳು ಕೈಲೇ ಆಗಲ್ಲ. ಹರಿ ಬಂದಮೇಲೆ ಇಬ್ಬರು ಸೇರ್ಕೊಂಡು ನೈಟು ಶಾಪ್ ಕ್ಲೋಸ್ ಮಾಡ್ಕೊಂಬಂದ್ಮೇಲೆ ಇಬ್ಬರು ಎಲ್ಲ ಕ್ಲೀನ್ ಮಾಡ್ಕೊತೀವಿ. ಆ್ಯಂಡ್ ನಾನು ಇವಾಗ ಟಿಫನ್ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ಸೊ ನಾನು ತಿನ್ಕೊಂಡು ಅವರಿಗೆ ಅವನು ತುಂಬ ಲೇಟಾಗಿ ಬಿಟ್ಟಿದ್ದೆ. ಸೊ ಶಾಪಿಗೆ ತೊಗೊಂಡು ಬಂದುಬಿಡು ಅಂತ ಅಂದರು. ಹಾಗಾಗಿ ಅಲ್ಲೇ ತೊಗೊಂಡೋಗ್ತೀನಿ. ಆ್ಯಂಡ್ ನಮ್ಮ ಶಾಪ್ ಯಾವುದು, ಯಾವ ಥರ ಇದೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಹಾಗೆ ದೇವ್ರ ಮನೆಗೆಲ್ಲ ತುಂಬ ಏನೂ ಜಾಸ್ತಿ ನಾನು ತೊಗೊಂಡಿಲ್ಲ. ನನ್ನ ಬಾಬಾ ಮತ್ತು ನಮ್ಮ ನಡೆದವರ ದೇವರು ಶಿವಕುಮಾರ ಸ್ವಾಮೀಜಿನ ಮಾತ್ರ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಏನು ಗೊತ್ತಾ, ಟೈಲ್ಸಿಗೆಲ್ಲ ದೇವರೆಲ್ಲ ಇದೆ ನೋಡಿ. ಈ ಥರ ಆಲ್ರೆಡಿ ಮುಂಚೆನೇ ಹಾಕ್ಸಿದ್ದಾರೆ. ಸೊ ಹಾಗಾಗಿ ನನಗೇನು ಜಾಸ್ತಿ ತೊಗೊಳ್ಳೋ ನೆಸಿಟಿನೇ ಇಲ್ಲ. ಸೊ ಬಾಬಾ ಅಷ್ಟೇ, ತುಂಬ ಸಿಂಪಲ್ಲಾಗಿ ಇಟ್ಟಿದ್ದೀನಿ ನಾನು. ಏನು ಜಾಸ್ತಿ ಎಲ್ಲ ಇಡಕ್ಕೆ ಹೋಗಿಲ್ಲ. ಮತ್ತು ಮನೆದೇವ್ರದ್ದೊಂದು ಫೋಟೋ ತರಬೇಕು ಅಂತ ಹೇಳಿದ್ರು. ಸೊ ಯಾವಾಗ ತರ್ತಾರೋ ಗೊತ್ತಿಲ್ಲ.
ಇಷ್ಟೇ, ತುಂಬ ಸಿಂಪಲ್ ಆಗಿದೆ ನನ್ನ ದೇವ್ರ ಮನೆ ಕೂಡ. ಮತ್ತು ಫ್ರೆಂಡ್ಸ್, ಎಲ್ಲನೂ ನಾವೇ ರೆಡಿ ಮಾಡ್ಕೋಬೇಕು. ಈವನ್ ಒಂದು ಕಿಚನ್ ಚಿಕ್ಕ ಸ್ಪೂನಿಂದ ಇಟ್ಕೊಂಡು ದೊಡ್ಡದು ಏನೇ ಆದರೂ ಕೂಡ ನಾನು ಮತ್ತು ಹರಿಣೆ ಎಲ್ಲ ನೋಡ್ಕೋಬೇಕು, ಮಾಡ್ಕೊಬೇಕು. ಯಾರ ಮೇಲೂ ಕೂಡ ನಾವಿಬ್ಬರು ಡಿಪೆಂಡ್ ಆಗಿಲ್ಲ, ಯಾರಿಂದನೂ ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ. ಸೊ ಹಾಗಾಗಿ ಸ್ವಲ್ಪ ಎಲ್ಲನೂ ಡಿಲೇ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನಾವೆಲ್ಲ ಹೊಸ್ದಾಗಿ ತೊಗೊಳೋದ್ರಿಂದ, ಎಲ್ಲ ಹೊಸ್ದಾಗಿ ಮಾಡೋದ್ರಿಂದ ತುಂಬ ಲೇಟ್ ಆಗುತ್ತೆ. ಮನೆಗೆ ಕೂಡ ಐಟಮ್ ಅಷ್ಟೇ, ಬಟ್ ಎಷ್ಟಾಗುತ್ತೋ ಅಷ್ಟು ನಾವು ಬೇಸಿಕ್ ತೊಗೊಂಡಿದ್ದೀವಿ. ಇನ್ನು ಕಾರ್ಡ್ ಕೂಡ ಹೇಳಿದ್ವಿ, ಅವ್ರಿನ್ನೂ ರೆಡಿ ಮಾಡಿಲ್ಲ, ಮಂಡೇ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು. ಹಾಗಾಗಿ ನಾವು ಕೂಡ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರಬೇಕಲ್ವಾ. ಎಲ್ಲ ಒಂದೇ ಸಲ ಅಂದರೆ ಯಾವುದೂ ತೊಗೊಳಕ್ಕಾಗಲ್ಲ. ಆ್ಯಂಡ್ ನಾನು ಐಟಮ್ ಎಲ್ಲನೂ ಒಂದೇ ಸಲ ಯಾವುದೂ ತೊಗೊಂಡಿಲ್ಲ. ಕಿಚನಿಗಾಗಲಿ ನಮ್ಮ ಫುಲ್ಲು ಮನೆಗಾಗಲಿ ಯಾವುದೂ ತೊಗೊಂಡಿಲ್ಲ. ನನ್ನ ಹತ್ರ ಅಮೌಂಟ್ ಎಲ್ಲ ಇದ್ದಂಗೆ ನೋಡಿಕೊಂಡು, ಆನ್ಲೈನಲ್ಲಿ ಆಫರ್ ಯಾವಾಗ ನಡೀತಿದೆ ಅಂತ ನೋಡಿಕೊಂಡು ನಾನು ಕೆಲವೊಂದು ಐಟಮ್ಗಳೆಲ್ಲ ತೊಗೊಂಡಿರೋದು. ಆ ಥರ ತೊಗೊಂಡಿದ್ದಕ್ಕೆ ನನಗೆ ಇವತ್ತು ಬೆಟರ್ ಆಗಿದೆ. ಏನಕ್ಕೆ ಅಂದರೆ ಒಂದೇ ಸಲ ಅಂತ ಅಂದರೆ ಆಗ್ತಾನೇ ಇರಲಿಲ್ಲ. ಎಲ್ಲನೂ ಪಾಪ ಅವ್ನು ಎಲ್ಲ ಕಡೆನೂ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಸೊ ಅವ್ರಿಗೆ ನಾವು ಕೂಡ ಸ್ವಲ್ಪ ಹೆಲ್ಪ್ ಮಾಡಲೇಬೇಕಲ್ವ. ಹಾಗಾಗಿ ಸೇವ್ ಮಾಡಿಕೊಂಡು ಸ್ವಲ್ಪ ಅಷ್ಟು ಇಷ್ಟು ಎಲ್ಲನೂ ನೋಡ್ಕೊಂಡು ಮಾಡಿಕೊಂಡು ತಗೊಂಡಿದ್ದೀನಿ. ಆ ಥರ ತೊಗೊಳ್ಳೋದೇ ಬೆಟರ್ ಅನಿಸಿದೆ. ಎಲ್ಲರ ಹತ್ರನೂ ದುಡ್ಡಿರಬೇಕಲ್ಲ. ಸೊ ಹಾಗಾಗಿ ನಾನು ನೋಡಿಕೊಂಡು ಆನ್ಲೈನಲ್ಲಿ ನಾನು ಆ್ಯಕ್ಚುಲಿ ತೊಗೊಂಡಾಗ ಗ್ಯಾಸ್ ಸ್ಟವ್ ಆಗಲಿ, ಮಿಕ್ಸಿ ಆಗಲಿ, ಕುಕ್ಕರ್ ಆಗಲಿ ತುಂಬಾ ಆಫರ್ ನಡೀತಾ ಇತ್ತು. ನಿಜವಾಗ್ಲೂ ನನಗೆ ಒಳ್ಳೆ ವರ್ತಲ್ಲಿ ಸಿಕ್ಕಿತ್ತು. ಆ್ಯಂಡ್ ಅದೆಲ್ಲ ಎಷ್ಟಕ್ಕೆ ಸಿಕ್ಕಿದೆ ಅಂದ್ಬಿಟ್ಟು ನಾನು ಅದೆಲ್ಲ ತೋರಿಸ್ಬಿಟ್ಟು ಆಮೇಲೆ ನಿಮಗೆ ಹೇಳ್ತೀನಿ ನನಗೆಲ್ಲ ಎಷ್ಟಕ್ಕಾಯಿತು, ನಾನು ಏನೇನು ತೊಗೊಂಡೆ ಆನ್ಲೈನಲ್ಲಿ ಅಂತ ಹೇಳಿಬಿಟ್ಟು. ಇನ್ನೂ ಕೂಡ ಬುಕ್ ಮಾಡೋದಿದೆ ತುಂಬ. ಸೊ ಆನ್ಲೈನಲ್ಲೇ ನೋಡ್ಕೊಂಡು ಬುಕ್ ಮಾಡ್ತೀನಿ. ಅತಿ ಬಂದಮೇಲೆ ಕೂಡ ತೋರಿಸ್ತೀನಿ ನಿಮಗೆ. ಇವಾಗ ತೊಗೊಂಡಿರೋದನ್ನೆಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲ ಒಂದೇ ಸಲ ಅಂತ ಅಂದರೆ ನಿಮಗೂ ಕೂಡ ಬೋರಿಂಗು. ನಾನು ತುಮಕೂರು ಬಿಟ್ಟು ಇಲ್ಲಿಗೆ ಏನಕ್ಕೆ ಬಂದೆ ಅನ್ನೋದನ್ನು ನಿಮ್ಗೆ ಹೇಳಿದ್ದೀನಿ. ತುಂಬ ದಿನ ಆಗಿತ್ತಲ್ಲ ವೀಡಿಯೋ ಮಾಡಿ ಅಂತ ತುಂಬ ಬೇಜಾರಾಗ್ತಿತ್ತು. ಬಟ್ ಇವತ್ತು ಮಾಡಿ ತುಂಬ ಖುಷಿ ಆಗ್ತಿದೆ ವೀಡಿಯೋನ. ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ಥರ ಇರಬೇಕು. ಆ್ಯಂಡ್ ನ್ಯೂ ಲೈಫ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಅಪ್ಪ ಅಮ್ಮ ಸೊ ಹೆಂಗೆ ಬೇಕೋ ಹಂಗಿದ್ವಿ. ಇಲ್ಲಿ ಬಂದುಬಿಟ್ಟು ಈಗ ಎಲ್ಲನೂ ನಮ್ಮದೇ ನೋಡ್ಕೋಬೇಕು, ಮಾಡ್ಕೋಬೇಕು. ಸೊ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸು, ಹೊಸ ಲೈಫು. ಆ ಎಲ್ಲ ಲೈಫ್ ಜೊತೆ, ಆ ಎಕ್ಸ್ಪೀರಿಯೆನ್ಸ್ ಜೊತೆ ನೀವೆಲ್ಲರೂ ನನ್ನ ಜೊತೆ ಇರಬೇಕು. ನಿಮ್ಮ ಸಪೋರ್ಟು, ನಿಮ್ಮ ಎನ್ಕರೇಜು ಎಲ್ಲ ನಂಗೆ ತುಂಬ ಇಂಪಾರ್ಟೆಂಟು. ಪ್ಲೀಸ್ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಂದು 200 ಎಬೋ ಸಬ್ಸ್ಕ್ರೈಬರ್ ಆಗಿರೋದು ನಂಗೆ ನಿಜಕ್ಕೂ ಖುಷಿ ಆಗ್ತಿದೆ. ಸೊ ನನ್ನನ್ನು ಕೂಡ ಇಷ್ಟಪಡೋರು ತುಂಬ ಜನ ಸಿಗ್ತಿದ್ದಾರೆ, ಒಳ್ಳೆ ಫ್ರೆಂಡ್ಸ್ಗಳು ಸಿಗ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಬ್ಯಾಡ್ ಮೂಮೆಂಟ್ಗಳು ಎಲ್ಲನೂ ಮರೆಯೋದಕ್ಕೆ ನಿಮ್ಮ ಸಪೋರ್ಟಿಂಗ್ ನಂಗೆ ಇರೋದ್ರಿಂದ, ನಿಮ್ಮ ಜೊತೆ ಈ ಥರ ಎಲ್ಲ ನಾನು ಶೇರ್ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನನಗೆ ಮೈಂಡೆಲ್ಲ ಫ್ರೀ ಆಗಿ ಒಂಥರ ಖುಷಿ. ನಂದು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ನ್ಯೂ ಲೈಫು ಯಾರ್ದೇನು ಅನ್ನೋ ಥರ ಎಲ್ಲ ಮೈಂಡಿಗೆ ಬರ್ತದೆ. ನಿಜಕ್ಕೂ ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಇದೇ ಥರ ಇರಬೇಕು. ಸೊ ನಿಮ್ಮ ಸಪೋರ್ಟ್ ನನಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಂಗೆ ತುಂಬ ಟೈಮ್ ಆಗ್ತಿದೆ. ಇವಾಗ ಟಿಫನ್ ಎಲ್ಲ ತೊಗೊಂಡು ಶಾಪಿಗೆ ಹೋಗಬೇಕು. ಆ್ಯಂಡ್ ನಮ್ಮ ಶಾಪ್ ಯಾವುದಿದೆ, ಏನಿದೆ ನಮ್ಮ ಶಾಪು, ಯಾವ ಥರ ಇದೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟು. ನೀವು ಯಾರಾದರೂ ಇಲ್ಲಿ ಲೋಕಲ್ ಅವರಾಗಿದ್ದರೆ ಪ್ಲೀಸ್ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ, ಓಕೆನಾ? ಎಲ್ರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಬಾಯ್.